ಅಪ್ಪ, ಪ್ರೀತಿ ಅದಕ್ಕೆ ಎಷ್ಟು ಚೆನ್ನಾಗಿದ್ದಾರಲ್ವಾ. ನನಗಂತೂ ತುಂಬ ಇಷ್ಟ ಆಗೋದ್ರಪ್ಪ. ತುಂಬ ಅಂದರೆ ತುಂಬ ಸೇಮ್ ನಮ್ಮ ಪ್ರೇಮ ಅದಕ್ಕೆ ಥರನೇ ಇದ್ದಾರೆ. ಅವರಿಬ್ಬರು ತುಂಬ ಕ್ಯೂಟ್. ನಮ್ಮ ಅಣ್ಣಂಗಂತೂ ಸೂಪರ್ ಜೋಡಿ ಅಲ್ವಾಪ್ಪ. ಕಣಮ್ಮ, ಚೆನ್ನಾಗವಳೆ ಹುಡುಗಿ, ಚೆನ್ನಾಗವಳೆ. ನಮ್ಮ ಪ್ರೇಮ್ ನನಗೆ ಅವಳೆ. ಹೆಂಗೋ ಹೆಂಗೋ ಒಳ್ಳೇದಾಯ್ತು ಬಿಡು. ನನ್ನ ಮನೆಗೆ ತಕ್ಕ ಸೊಸೆಯವರು ಇಬ್ಬರಳುವೆ. ನಮ್ಮ ಪ್ರೇಮನ ತಂಗಿನೂ ನಮ್ಮ ಪ್ರೇಮನೂ ಹೆಂಗೋ ನಮ್ಮ ಶ್ರೀಕಾಂತನ ಅದೃಷ್ಟ ಚೆನ್ನಾಗದೆ. ಒಳ್ಳೆ ಹುಡುಗಿನೇ ಸಿಕ್ತಲು. ಆದ್ರೂ ರೀ, ಅವ್ರಿಗೆ ಅಷ್ಟೊಂದು ಆಸ್ತಿ ಅಂತಸ್ತಿದ್ರು ಒಂಚೂರು ಅಹಂಕಾರ ಇದು ಅನ್ನೋದನ್ನೇ ಕಲ್ತಿಲ್ವಲ್ಲ ರೀ. ಅವರು ಇಲ್ಲ, ಅವ್ರ ಮಕ್ಳಿಗೂ ಕಲಿಸಿಲ್ಲ ಅಲ್ವಾ. ಎಷ್ಟು ಇದರಿಂದ ಭಯ ಭಕ್ತಿನ ಬೆಳೆಸೋರೆ. ಅದೊಂದು ಚಿಕ್ಕವಳವಳೆಲ್ಲ ಪಿಂಕಿ, ಅವಳೊಬ್ಳು ಹೊಸಿ ಇನ್ನೂ ಚಿಕ್ಕದಲ್ವಾ, ಅದಕ್ಕೆ ಹೆಂಗೆ ಆಡ್ತದೆ. ಅವಳು ಹಂಗೆ ಎಲ್ಲ ಅಷ್ಟೇ. ಮಕ್ಕಳು ಎಷ್ಟು ಇದಾಗ ಕಲ್ತವ್ ನೋಡು. ಕಣವ, ಹೌದು, ಚೆನ್ನಾಗಿ ಬುದ್ಧಿ ಕಲಿಸೋರೆ ಮಾತ್ರ. ಅಷ್ಟು ಶ್ರೀಮಂತರಾದ್ರೂ ಮಕ್ಳಿಗೆ ಅಹಂಕಾರ ಕಲಿಸಿಲ್ಲ ಮಾತ್ರ. ಒಳ್ಳೆ ಬುದ್ಧಿ ಕಲಿಸೋರೆ. ಏನು ಬುದ್ಧಿವಂತರು ಗೊತ್ತಾ? ನನ್ನ ಸೊಸೆ ನೋಡಿಯಲ್ಲ ನಮ್ಮ ಪ್ರೇಮನ. ಹೌದು ಕಣ್ರಿ, ಹೌದು. ಆದರೆ ಅಪ್ಪ, ಅಣ್ಣ ಯಾಕೆ ಬೇಜಾರಾಗಿದ್ದ? ಎಷ್ಟೊಂದು ಬೇಜಾರಾಗಿದ್ದ ಗೊತ್ತಾ? ಅವ್ರು ಏನು ಅನ್ಕೊಳ್ಳಲ್ಲ ಇವನು ಹಿಂಗಿದ್ರೆ. ಅವ್ರು ಪ್ರೇಮ ಅದಕ್ಕೆ ಅಂತೂ ಕೇಳೇ ಬಿಟ್ರು. ನಾನು ಕೇಳಿದಕ್ಕೆ ಸುಮ್ಮನೆ ಕುತ್ಕೊಂಡ್ಬಿಟ್ಟೆ. ನೀನು ಪ್ರೇಮ ಅದಕ್ಕೆ ಕೇಳಿಲ್ವಾ? ಅವ್ರಿಗೂ ಅನ್ಸಲ್ವಾ ಇದೇನು ಹುಡುಗ ಈ ಥರ ಬೇಜಾರಾಗಿ ಕೂತಿದ್ದಾನಲ್ಲ ಅಂತ. ಇವನು ಯಾಕಪ್ಪ ಹಿಂಗೆ ಬೇಜಾರಾಗಿದ್ದ? ಅದೇ ಕಣವ, ಅದು ಯಾಕೆ ಹಂಗೆ ಬೇಜಾರಾಗಿದ್ದ ನಾನು ಕೇಳೋದು ಅನ್ಕೊಂಡೆ. ನಿನಗೆ ಗೊತ್ತಲ್ಲ, ಏನಾದರೂ ಕೇಳಿದ್ರೆ ಗೊರ್ರ ಅಂತಾನೆ. ಇಷ್ಟಪಟ್ಟೆ ತಾನೇ ಬಂದಿದ್ದವನು. ಮದುವೆ ಮಾಡ್ಕೊಳಕ್ಕೂ ಖುಷಿಯಿಂದ ಒಪ್ಕೊಂಡಿದ್ದ. ಅದು ಯಾಕೆ ಹಿಂಗೆ ಆಡ್ತವನೋ ಏನೋ. ಅವ್ರಿಗೆ ಏನು ಅನ್ಕೊಳಕ್ಕಿಲ್ಲ ದೊಡ್ಡ ಮನೆಯವರು. ಬೇಕಂದ್ರೆ ಅಯ್ಯೋ, ಅದು ಯಾಕೆ ಹಿಂಗೆ ಆಡೋಣ ಏನೋ. ಒಂದೊಂದ್ಸತಿ ಚೆನ್ನಾಗೇ ಇರ್ತಾನೆ, ಒಂದೊಂದ್ಸತಿ ಹಿಂಗೆ ಆಡ್ತಾನೆ. ಅದು ಏನೋ ಕಾಣಕಲ್ಲಪ್ಪ. ಪ್ರೇಮ ಅದಕ್ಕೆ ಫೋನ್ ಮಾಡಿದ್ರು. ಎಂಗೇಜ್ಮೆಂಟ್ಗೆ ಯಾವ ಡೇಟ್ ಇಟ್ಕೊಳ್ಳೋದಂತ ಡಿಸೈಡ್ ಮಾಡ್ಬಿಟ್ಟು ಹೇಳ್ಬೇಕಂತೆ. ನೀನು ಊರಿಗೆ ಹೋಗ್ಬೇಕಂತೆ. ಅಲ್ಲಿ ದೊಡ್ಡಮ್ಮ ಕಾಯ್ತಾ ಇದ್ದಾರಂತೆ, ಬೈತಿದ್ರಂತೆ ನಿನಗೆ. ಕಣಮ್ಮ, ಹೋಗ್ಬೇಕು. ಬಂದು ಸುಮಾರು ದಿನ ಆಗೋಯ್ತು. ಸುಮ್ಮನೆ ಅವಳು ಆಮೇಲೆ ಇದು ಮಾಡ್ತಾಳೆ. ಹೋಗ್ಬಿಟ್ಟು ಬತ್ತೀನಿ ಬಿಡು. ಏನೋ ಯಾವಾಗ ಅಂತ ನೀವು ಡಿಸೈಡ್ ಮಾಡಿ ಹೇಳಿ. ಅವನೊಂದು ಮಾತು ಕೇಳ್ಬಿಡ್ಬೇಕಿತ್ತು ಶ್ರೀಕಾಂತನ. ಅಣ್ಣ ಅಣ್ಣ ಬಾರೋ ಇಲ್ಲಿ ಒಂದು ಸ್ವಲ್ಪ. ಏನಕ್ಕೆ ಹಿಂಗೆ ಕಿರ್ಚಿಟ್ಟಿದ್ಯಾ ಅಣ್ಣ 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 ಅಂತ? ಯಾಕೆ ಇಷ್ಟು ಕೋಪ ಮಾಡ್ಕೋತಿದ್ಯಾ? ಚೆನ್ನಾಗೇ ಇತ್ತಲ್ವಾ ಕೆಲಸ ಸಿಕ್ಕಿದ್ಮೇಲೆ. ಇದೇನಕ್ಕೆ ಹಿಂಗೆ ಮತ್ತೆ ಹಿಂಗೆ ಆಡ್ತಿದ್ಯಾ ನೀನು? ಅಲ್ಲ, ನೆನ್ನೆ ಹುಡುಗಿ ನೋಡಕ್ಕೆ ಹೋಗಿದ್ವಲ್ಲ, ಅಲ್ಲಿ ಯಾಕೆ ಹಂಗೆ ಆಡ್ತಿದ್ದೆ? ಏನಕ್ಕೆ ಹಂಗೆ ಮುಖ ಗಂಟಾಕೊಂಡು ಕೂತಿದ್ದೆ? ಅವರೆಲ್ಲ ಏನು ಅನ್ಕೊಳ್ಳಲ್ಲ? ನಿಂಗೇನು ಮದುವೆ ಇಷ್ಟ ಇಲ್ವಾ? ನಾವು ಬಲವಂತವಾಗಿ ಕರ್ಕೊಂಬಂದಿದ್ದೀವಿ ಅನ್ಕೊಳ್ಳಲ್ವಾ? ನೋಡು, ಸುಮ್ಮನೆ ನನ್ನ ತಲೆ ತಿನ್ಬೇಡ. ಈಗ ಅದನ್ನ ಹೇಳಕ್ಕೆ ಕರ್ದಿದ್ದು ನೀನು. ಇದು ಯಾಕಪ್ಪ ಶಿಂಕತ? ಇದು ಯಾಕೆ ಹಿಂಗೆ ಆಡ್ತಾ ಇದ್ದೀನಿ ನೀನು? ಒಳ್ಳೆ ಕತೆ ಆಯ್ತಲ್ಲ, ಇದು ಯಾಕೆ ಹಿಂಗೆ ಸಿಟ್ಟು ಮಾಡ್ಕೊಳ್ಳೋದು ಕಲ್ತಿದ್ದೀನಿ ನೀನು? ಚೆನ್ನಾಗೇ ಇದ್ದಲ್ಲಪ್ಪ. ಈಗ ಕೆಲಸ ಸಿಕ್ಕಿದ್ಮೇಲೆ ಚೆನ್ನಾಗಿ ಅವನೇ ನನ್ನ ಮಗ ನೆಮ್ಮದಿಯಾಗಿ ಖುಷಿಯಾಗಿ ಅಂದ್ಕೊಂಡ್ರೆ ಮತ್ತೆ ಯಾಕೆ ಹಿಂಗೆ ಆಡಿ ನೀನು? ಏನು ನಿನ್ನ ಪ್ರಾಬ್ಲಮ್ಮು? ಒಳ್ಳೆ ಕತೆ ಆಯಿತು ಬಿಡು ನಿಂದು. ಅಮ್ಮ, ಸುಮ್ಮನೆ ನನ್ನ ತಲೆ ತಿನ್ಬೇಡ. ನನಗೆ ಸಾವಿರ ಟೆನ್ಷನ್ ಇರ್ತವೆ. ಏನು ಅಂತ ಹೇಳಿ ಈಗ. ಅದೇ ಅಣ್ಣ, ಪ್ರೇಮ ಅದಕ್ಕೆ ಫೋನ್ ಮಾಡಿದ್ರು. ಎಂಗೇಜ್ಮೆಂಟ್ ಡೇಟ್ ಯಾವಾಗ ಇಟ್ಕೊಳ್ಳೋಣ ಅಂತ ಕೇಳ್ತಾ ಇದ್ದಾರೆ. ಅಪ್ಪ ಕೇಳಿದ್ದಕ್ಕೆ ನಿನ್ನೊಂದು ಮಾತು ಕೇಳು ಅಂದರು. ಅದಕ್ಕೆ ಯಾವಾಗ ನಿನ್ಗೆ ಫ್ರೀ ಆಗುತ್ತೆ, ರಜೆ ತಗೋತೀಯಾ, ಏನು ಒಳ್ಳೆ ದಿನ ಎಲ್ಲ ನೋಡ್ಬೇಕಲ್ವಾ? ಅದಕ್ಕೆ ನಿನ್ನೊಂದು ಮಾತು ಕೇಳಬೇಕಲ್ಲಪ್ಪ, ಅದಕ್ಕೆ ಕೇಳ್ತಿರೋದು, ಇನ್ನೇನಿಲ್ಲ. ಯಾವಾಗಲಾದ್ರೂ ಇಟ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ನಾನು ಏನೋ ಕೇಳಬೇಡಿ ಈ ವಿಷಯದಲ್ಲಿ. ಏನಕ್ಕೆ ಹಿಂಗೆ ಆಡ್ತಿದ್ಯಾ ನೀನು ಶ್ರೀಕಾಂತ? ಏನು ನಿನ್ಗೆ ಇಷ್ಟ ಇಲ್ವೋ? ಇಷ್ಟ ಇದ್ದದೋ ಏನು ಬಾಯ್ಬಿಟ್ಟು ಹೇಳು. ಹಿಂಗೆ ಆಡ್ಬಿಟ್ರೆ ನೀನು ಮದುವೆಗೆ ನಿನ್ನ ಹುಡುಗಿ ನೋಡೋಕೆ ಹೋದಾಗಲೂ ಹಂಗೆ ಆಡ್ತಿದ್ದೆ. ಈಗ ಇಲ್ಲಿ ಬಂದು ಎಂಗೇಜ್ಮೆಂಟ್ ಕೇಳಿದ್ರು ನಿಮ್ಮಿಷ್ಟ ಅಂದರೆ ಎಂಗೇಜ್ಮೆಂಟ್ ಮಾಡ್ಕೋಬೇಕಾಗಿರೋ ನೀನು, ಮದುವೆ ಮಾಡ್ಕೋಬೇಕಾಗಿರೋ ನೀನು ಖುಷಿಯಾಗಿ ಎಲ್ಲರಿಗೂ ಇದು ಮಾಡಬೇಕಲ್ವಾ? ನೀನು ಹಿಂಗೆ ಸಿಟ್ಟು ಮಾಡ್ಕೊಂಡ್ರೆ ನಾವೇನಂತ ಅರ್ಥ ಮಾಡ್ಕೋಬೇಕು? ಇಲ್ಲ ಏನಾದರೂ ತೊಂದರೆ ಇದ್ದರೆ ಹೇಳು ಬಾಯ್ಬಿಟ್ಟು ಹಿಂಗಲ್ಲ ಹಿಂಗೆ ಅಂತ. ಬಿಟ್ಬಿಟ್ಟು ನೀನು ಕೋಪ ಮಾಡ್ಕೊಂಡು ಕೂತ್ಕೊಂಡ್ರೆ ನಾವೇನಪ್ಪ ಮಾಡೋದು? ಗೊತ್ತಿಲ್ಲ ಕಣಪ್ಪ, ನನಗೆ ಗೊತ್ತಿಲ್ಲ. ನಿಮ್ಗೆ ಯಾವ ಡೇಟು ಏನೋ ಎತ್ತ ಎಲ್ಲ ಕೇಳ್ಕೊಂಡು ನೀವು ಮಾಡ್ಕೊಳ್ಳಿ. ನಾನು ಕೇಳಿದ್ರೆ ನನಗೇನು ಗೊತ್ತು? ನಾನು ದೊಡ್ಡ ಮನುಷ್ಯನ ಎಲ್ಲರೂ ಕೇಳೋಕ್ಕೆ. ನಿನಗೆ ಏನು ಮದುವೆ ಮಾಡಬೇಕು ಅಂತ ಕುಣಿತಾ ಇದ್ದೀರಾ, ಆಯ್ತೀನಿ ಅಂತ ಒಪ್ಕೊಂಡಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ನಾನು ಇನ್ನೇನು ಕೇಳ್ಬಿಡಿ. ನೀವು ಅದೇನು ಮಾಡ್ತೀರೋ, ಅದು ಯಾವ ಡೇಟ್ ಫಿಕ್ಸ್ ಮಾಡ್ತೀರೋ ಮಾಡ್ಕೊಳ್ಳಿ. ಅವತ್ತು ಬಂದು ಎಂಗೇಜ್ಮೆಂಟ್ ಮಾಡ್ಕೋಬೇಕು ಅಷ್ಟೇ ತಾನೇ, ಬರ್ತೀನಿ ಅಷ್ಟೇ. ನನಗೆ ನೀವು ಮದುವೆ ವಿಷಯದಲ್ಲಿ ನಾನು ದಯವಿಟ್ಟು ಇನ್ನೇನು ಕೇಳ್ಬಿಡಿ. ನನಗೆ ಏನಂತ ಹೇಳಿ ನನ್ನ ಕರ್ಮನ. ಸುಮ್ಮನೆ ನನ್ನ ಕೋಪ ಬರ್ಸ್ಬೇಡ ಕವಿತಾ. ನನಗೇನು ಹೇಳೋ ಪರಿಸ್ಥಿತಿ ನಾನಿಲ್ಲ. ದಯವಿಟ್ಟು ನನಗೆ ಹಿಂಸೆ ಮಾಡಬೇಡಿ. ನಿಮ್ಮ ಮದುವೆ ತಾನೇ, ಅದೇನು ಮಾಡ್ಕೋತೀರೋ ಮಾಡ್ಕೊಳ್ಳಿ. ಏನಪ್ಪ ಇವನು ಹಿಂಗೆ ಅಂದ್ಬಿಟ್ಟು ಹೋಗ್ಬಿಟ್ಟ? ಇವನು ಮದುವೆ ಮೇಲೆ ಏನು ಇಂಟ್ರೆಸ್ಟ್ ಇಲ್ಲ ಅನ್ನೋ ಥರ ಆಡ್ತಿದ್ದಾನೆ. ಇವನು ಯಾಕೆ ಹಿಂಗೆ ಆಡ್ತಿದ್ದಾನೆ? ಮೊನ್ನೆ ಅವನೇ ಮದುವೆ ಆಗ್ತೀನಿ ಖುಷಿಯಿಂದ ಒಪ್ಕೊಂಡ. ಅದಾದ್ಮೇಲೆ ಈ ಥರ ಆಡ್ತಿದ್ದಾನಲ್ಲ ಇವನು. ಏನು ಅಂತ ಅರ್ಥ ಮಾಡ್ಕೊಳ್ಳೋದು ಏನು ಅಂತಲೇ ಗೊತ್ತಾಗ್ತಿಲ್ಲ. ನಾವೇನೋ ಬಲವಂತವಾಗಿ ಇವನ್ನ ಮದುವೆ ಮಾಡ್ತಿದ್ದೀವ ಅಂತ ಅನಿಸ್ತಿದೆ ನನಗೆ. ಅದೇನು ಅಂತಲೇ ಗೊತ್ತಾಯ್ತಾ ಇಲ್ವಲ್ಲವ? ಏನು ಹಿಂಗೆ ಆಡೋನು? ಹುಡುಗಿ ಒಪ್ಕೊ ಬಂದಿದ್ದೀವಿ, ಎಂಗೇಜ್ಮೆಂಟ್ ಹತ್ರ ಬರ್ತೈತೆ, ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡವ್ರೆ. ಇವನು ಹಿಂಗೆ ಆಡ್ತಾನಲ್ಲ ಸರಿಗೆ ಇವನು. ನಲ್ಲ ಎಲ್ಲರೂ ತಿಳಿಸಿ ಹೇಳಿದ್ದೀವಿ ಅವತ್ತು ನಾನು ನೀನುವೆ. ಒಪ್ಕಪ್ಪ, ಹಿಂಗೆ ಒಪ್ಕೊಂಡ್ರೆ ಎರಡು ಮನೆಯೂ ಒಂದಾಯ್ತದೆ, ಮುಂದಕ್ಕೆಲ್ಲ ಒಳ್ಳೇದಾಯ್ತದೆ. ಅದಕ್ಕೋಸ್ಕರ ನಾವು ಇಷ್ಟೊಂದು ಕಷ್ಟಪಡ್ತಾ ಇದ್ದೀವಿ. ಪ್ರೇಮ ಅವಳು ಸ್ವಂತ ತಂಗಿನೇ ನೀನು ಮದುವೆ ಮಾಡೋಕ್ಕೆ ನಿಂತವಳೆ, ಮನೆ ಒಂದು ಮಾಡಬೇಕು ಅಂತ. ಬೇರೆ ಹುಡುಗಿ ಮದುವೆ ಮಾಡ್ಕೊ ಬಂದರೆ ಹಿಂಗೆಲ್ಲ ಪ್ರಾಬ್ಲಮ್ ಆಯ್ತದೆ, ಅದು ಇದು ಅಂತ ಎಲ್ಲಾನು ಬಿಡಿಸಿ ಹೇಳಿವಿ. ಇಷ್ಟು ಹೇಳಿದ್ಮೇಲೆ ಇವನು ಹಿಂಗೆ ಆಡ್ತಾನಲ್ಲ ಸರಿ ಇವನು. ಏನಪ್ಪ ಮಾಡೋದು? ಏನಂತ ಹೇಳೋದು ಅದಕ್ಕಿಗೆ? ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗೆ.
ನೋಡವಾ ಮದ್ವೆಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ಅವನು ಯಾವುದೋ ಆಫೀಸ್ ಟೆನ್ಷನೋ ಏನೋ ಬೇಜಾರಲ್ಲಿ ಇರ್ತಾನೆ ಬಿಡು. ಅದಕ್ಕೆ ಯಾಕೆ ಅದಕ್ಕೂ ಇದಕ್ಕೂ ಲಿಂಕ್ ಮಾಡಿ ನೀನು ತಲೆ ಕೆಡ್ಸ್ಕೊಬೇಡ ಬಿಡು, ಎಲ್ಲ ಒಳ್ಳೇದಿರ್ತದೆ. ಎಂಗೇಜ್ಮೆಂಟ್ ಡೇಟು ಯಾವಾಗ ಕೇಳ್ಬಿಟ್ಟು ನಾನು ಹೇಳ್ತೀನಿ. ಪ್ರೇಮಿಗೆ ಊರಿಗೆ ಹೋಗ್ತೀನಲ್ಲ ಬಿಡು, ಬೆಳಗ್ಗೆಗೆ ಎಲ್ಲ ನೋಡ್ಕೊಂಡು ಮಾಡ್ತೀನಿ. ನೀವು ಇಲ್ಲಿ ಹೊಸಿ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಳ್ಳಿ. ಹೊಸ ದುಡ್ಡು ಹಾಕಿಸ್ತೀನಿ ಇವಳು ಅಕೌಂಟ್ಗೆ, ಕವಿತನ ಅಕೌಂಟ್ಗೆ. ಅದು ಏನೇನು ನೋಡಿಕೊಂಡು ಮಾಡ್ಕೋ ಕಾವೇರಿ. ಆಯಿತು ಕಣ್ರಿ, ಎಂಗೇಜ್ಮೆಂಟ್ ಒಂದು ಆಗ್ಬಿಟ್ರೆ ಸರಿ ಹೋಯ್ತಾನೆ ಅನ್ನಿಸ್ತದೆ. ಅದೇ ನೋಡ್ಕೊಂಡು ಮಾಡೋಕ್ಕೈತೆ ಬಿಡು. ಅವ್ನಿಗೆಲ್ಲ ತಲೆ ಕೆಡ್ಸ್ಕೊಬಿಡಿ. ಅವನು ಏನೋ ಟೆನ್ಷನಲ್ಲಿ ಅವನೇ ಕತೆ. ಸುಮ್ಮನೆ ಅದಕ್ಕೂ ಇದಕ್ಕೂ ಯಾಕೆ ಲಿಂಕ್ ಮಾಡಿಸೋದು. ಹಂಗೆ ಇಷ್ಟ ಇಲ್ಲ ಅಂದರೆ ಕಡಿತವಾಗಿ ಮದುವೆನೇ ಬೇಡ ಅಂತ ಹೇಳೋನು. ಮದುವೆ ಬಗ್ಗೆ ನನ್ನೇನು ಕೇಳ್ಬಿಡಿ, ಅದೇನು ನೀವು ಮಾಡ್ಕೊಳ್ಳಿ ಅಂತ ಹೇಳಿಲ್ವ ಅವನು. ಸುಮ್ಮನೆ ನಾವು ಯಾಕೆ ಏನೇನೋ ಯೋಚನೆ ಮಾಡೋದು. ನೋಡೋದೆ ಬಿಡು, ಎಲ್ಲ ಒಳ್ಳೇದಾಯ್ತದೆ, ಎಲ್ಲ ಒಳ್ಳೇದಾಯ್ತದೆ ಬಿಡು. ಅದೇನೋ ಅಪ್ಪ, ಇವ್ನು ಆಡ್ತಿರೋದು ನೋಡಿದ್ರೆ ನಂಗೆ ಭಯನೇ ಆಗುತ್ತೆ. ಎಲ್ಲ ಒಳ್ಳೇದಾದರೆ ಅಷ್ಟೇ ಸಾಕು. ಪಾಪ ಪ್ರೀತಿ ಅದಕ್ಕೆ ತುಂಬ ಒಳ್ಳೆಯವರಪ್ಪ. ಅವರು ಯಾರನ್ನೂ ಒಪ್ಕೊಂಡಿಲ್ವಂತೆ, ಅಣ್ಣನ್ನೇ ಇಷ್ಟಪಟ್ಟಿರೋದಂತೆ ಮದುವೆ ಮಾಡ್ಕೊಳ್ಳೋಕ್ಕೆ. ಅಂಥದ್ರಲ್ಲಿ ಇವನು ಎಲ್ಲ ಆಗಲ್ಲ ಅಂದ್ಬಿಡ್ತಾನೋ ಅನ್ನೋದೇ ಭಯ ಆಗ್ತಿರೋದು ನನಗೆ. ಆಮೇಲೆ ಅವ್ರ ಗತಿ ಏನಪ್ಪ, ನಂಗೆ ತುಂಬ ಟೆನ್ಷನ್ ಆಗ್ತಿದೆ. ಪಾಪ ಪ್ರೇಮ ಅದಕ್ಕೆ ನಮ್ಮನ್ನು ನಂಬಿ ಅವ್ರ ತಂಗಿನ ನಮಗೆ ಮದುವೆ ಮಾಡ್ಕೊಡ್ಬೇಕು ಅಣ್ಣಂಗೆ ಅಂತ ಒಪ್ಕೊಂಡಿದ್ದಾರೆ. ನಮಗೋಸ್ಕರ, ನಮ್ಮನೆ ಸರಿ ಮಾಡೋಕ್ಕೋಸ್ಕರ. ಅವ್ರಿಗೆ ನಮ್ಮಿಂದ ಬೇಜಾರಾಗಬಾರ್ದು, ಅಷ್ಟೇ ನನ್ನ ಉದ್ದೇಶ ಅಪ್ಪ. ಕಣವ, ನೀನು ಹೇಳೋದು ಸರಿನೇ. ಪಾಪ ಹುಡುಗಿ ಪ್ರೀತಿ ಯಾರನ್ನೂ ಒಪ್ಕೊಂಡಿದ್ದಿರುವಂತ ಇಷ್ಟು ದಿನ ಮದುವೆನೇ ಬೇಡ ಅಂತಿತ್ತಂತೆ. ಅಂಥದ್ರಲ್ಲಿ ಇವನ್ನ ಒಪ್ಕೊಂಡು ಮದುವೆ ಆಯ್ತೀನಿ ಅಂತ ಇರ್ತದೆ. ಇವ್ ನೋಡಿದ್ರೆ ಹಿಂಗೆ ಆಡ್ತವನೆ. ನೋಡೋದ ಇರು, ಪಾಪ ಪ್ರೇಮಿಗೆ ಬೇಜಾರು ಮಾಡಬಾರ್ದು. ಒಟ್ಟಿನಲ್ಲಿ ಎಲ್ಲ ಒಳ್ಳೇದಾಗಬೇಕು. ಈ ಮದುವೆ ಆಗಲೇಬೇಕನಮ್ಮ, ಆಗಲೇಬೇಕು. ಆದ್ರೇ ಎಲ್ಲ ಸರಿ ಹೋಗೋದು. ಹೌದಪ್ಪ, ಹೌದು. ದಯವಿಟ್ಟು ಇದು ಹೇಗೋ ಆಗೋ ಥರ ಮಾಡಬೇಕಪ್ಪ ನಾವು. ಸರಿ, ನಾನು ನೋಡ್ಕೊಂಡು ಪ್ರೇಮನ ಜೊತೆ ಮಾತಾಡ್ತೀನಿ. ಅದೇನು ನೀವು ಮಾಡ್ಕೊಳ್ಳಿ. ಹಾಂ, ಏನಾಗ್ತಿದೆ ಇಲ್ಲಿ? ಅಣ್ಣ ಯಾಕೆ ಹಿಂಗೆ ಆಡ್ತಿದ್ದಾನೆ? ಅವ್ನಿಗೇನಾದ್ರೂ ಮದುವೆ ಇಷ್ಟ ಅಲ್ವಾ? ಇಲ್ಲ ಪ್ರೀತಿ ಅದಕ್ಕೆ ಇಷ್ಟ ಅಲ್ವಾ? ಬೇರೆ ಯಾರನ್ನಾದ್ರೂ ಪ್ರೀತಿಸ್ತಿದ್ದಾನ? ಅವತ್ತು ಅಪ್ಪ ಕೇಳಿದಕ್ಕೆ ಇಲ್ಲ ಅಂತ ಹೇಳಿದ್ನಲ್ಲ. ಅವತ್ತು ನಮ್ಮ ಹತ್ರ ಸುಳ್ಳು ಹೇಳಿ ಇವತ್ತೇನಾದರೂ ಒದ್ದಾಡ್ತಿದ್ದಾನ ಒಬ್ಬನೇ? ಏನು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಇವನು ಖುಷಿಯಾಗಿರ್ಬೇಕು, ಇವನು ಸಂತೋಷವಾಗಿರ್ಬೇಕು ಅಂತ ತಾನೆ ನಾವು ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಿರೋದು. ಅಂಥದ್ರಲ್ಲಿ ಇವನು ಬೇಜಾರು ಮಾಡ್ಕೊಂಡ್ರೆ ನಾವು ಏನಂತ ಅರ್ಥ ಮಾಡ್ಕೋಬೇಕು? ಏನು ಅಂತಾನೆ ಗೊತ್ತಾಗ್ತಿಲ್ವಲ್ಲಪ್ಪ ದೇವ್ರೆ. ಎಲ್ಲ ಸರಿ ಮಾಡಬೇಕು ಅಂತ ನಾವು ಒದ್ದಾಡ್ತಿದ್ರೆ ಇವನು ಯಾಕೋ ಹಿಂಗೆ ಆಡ್ತಿದ್ದಾನಲ್ಲ. ಎಲ್ಲ ಸರಿ ಆಗುತ್ತೆ ತಾನೆ, ಏನು ತೊಂದರೆ ಆಗಲ್ವಾ? ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ವಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬ ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.